ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪ್ಲೆಂಡರ್ ಅಥವಾ ಯಾವುದೇ ಬೈಕಿಗೆ ಡಿಸ್ಕ್ ಸೆಟಪ್ ಆಲ್ಟ್ರೇಷನನ್ನು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಹೋಗ್ತೇನೆ. ಮತ್ತು ಡೈರೆಕ್ಟ್ ಸೂಟ್ ಆಗುವ ಡಿಸ್ಕ್ ಸೆಟಪ್ಪನ್ನು ಯಾವ ರೀತಿ ನಾವು ಚಾಯ್ಸ್ ಮಾಡೋದು, ಅದರಲ್ಲಿ ಏನು ಸ್ಟೆಪ್ಪನ್ನು ನೋಡಬೇಕು, ಏನು ಟೆಸ್ಟ್ ಮಾಡಬೇಕು, ಅದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಪ್ರತಿಯೊಂದು ಸ್ಟೆಪ್ಪು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಚಾನಲ್ಗೆ ಹೊಸಬರಾಗಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇದು ಡಿಸ್ಕ್ ಸೆಟಪ್ ಫಿಯೋರೋ F2ನ ಹಬ್. ಇದು ಆ್ಯಕ್ಚುಲಿ ಫಿಯೋರೋ F2 ಅನ್ನೋ ಒಂದು ಗಾಡಿಯಲ್ಲಿ ಬಂದಂತಹ ಡಿಸ್ಕ್ ಸೆಟಪ್ ಇದು. ಸೊ ಅದನ್ನು ನಾವು ಇಲ್ಲಿ ರೀಸ್ಟೋರ್ ಮಾಡಿ ಸ್ಪ್ಲೆಂಡರಿಗೆ ಫಿಕ್ಸ್ ಮಾಡಿದ್ದೀವಿ. ಅದರಲ್ಲಿ ಬಂದಿರೋದು 18 ಇಂಚ್ ರಿಮ್ ಆಗಿತ್ತು. ಸೊ ನಮಗೆ SD ವೀಲ್ ಸೆಟಪ್ ಬೇಕಿತ್ತು, ಅದಕ್ಕೋಸ್ಕರ 16 ಇಂಚ್ ರಿಮ್ ಹಾಕಿ ನಾವಿಲ್ಲಿ 16 ಇಂಚ್ ಟೈರೇ ಹಾಕಿದ್ದೇವೆ. SD ಟೈರ್ ಇದು. ರಿಯರ್ಗೆ ಮತ್ತು ಫ್ರಂಟಿಗೆ ಸೇಮ್ ಟೈರನ್ನು ಹಾಕಿದ್ದೇವೆ. SD ಸೇಮ್ ಬರೋದು, ರಿಯರ್ ಮತ್ತು ಫ್ರಂಟ್ ಸೇಮ್ ಟೈರ್ ಬರುತ್ತೆ, ಫ್ರಂಟಿಗೆ ಅಂತ ಸಪ್ರೇಟ್ ಬರಲ್ಲ. ಸೊ ಅದಕ್ಕೆ ನಾವಿಲ್ಲಿ ಏನು ಫಿಕ್ಸ್ ಮಾಡಿದ್ದೇವೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ನಾವು ಡಿಸ್ಕ್ ಸೆಟಪ್ಪು ಸ್ಕ್ರ್ಯಾಪಿಂದ ಬೈ ಮಾಡುವಾಗ ಇದು ಯಾವುದು ಚೆನ್ನಾಗಿರಲ್ಲ. ಚೆನ್ನಾಗಿದ್ದರೆ ಓಕೆ, ಡೈರೆಕ್ಟ್ ಸೆಟ್ ಮಾಡ್ಬೋದು. ನಮಗೆ ಮೈನಾಗಿ ಬೇಕಿರುವಂಥದ್ದು ಇಲ್ಲಿ ಹಬ್. ಸೊ ಹಬ್ ನಮಗೆ ಸಿಕ್ಕಿದರೆ ಯಾವ ರಿಮ್ಮು ಮತ್ತು ಯಾವ ಗಾಡಿ ಕೂಡ ಸೆಟ್ ಮಾಡ್ಬೋದು. ನಮಗೆ ಸ್ವಲ್ಪ ಕಷ್ಟದಲ್ಲಿ ಸಿಗುವಂಥದ್ದೇ ಈ ಹಬ್, ಈ ರಿಮ್ ಸೆಟ್ ಮಾಡುವಂಥ ಹಬ್ ಇದೆಯಲ್ಲ. ಸೊ ಇದಕ್ಕೆ ನಾವು ಈ ರೀತಿ ಸ್ಪೋಕನ್ನು ಹಾಕಿ ರಿಮ್ಮನ್ನು ಸೆಟ್ ಮಾಡುವಂಥದ್ದು. ಸೊ ಇದು ಗಮನಿಸ್ಬೋದು. ಇದು ನಮ್ಮ ಫಿಯೋರೋ F2ದೇ ನಾನು ಯಾಕೆ ಚಾಯ್ಸ್ ಮಾಡಿದೆ ಅಂತ ಹೇಳಿದರೆ, ನನಗೆ ಆ್ಯಕ್ಚುಲಿ RTRನ ಪ್ಲೇಟ್ ಸೆಟ್ ಮಾಡುವಂಥ ಒಂದು ಗೋಲ್ ಇದೆ. ಸೊ ನನ್ನ ಗಾಡಿಗೆ ನಾನು RTRನ ಪ್ಲೇಟ್ ಸೆಟ್ ಮಾಡಬೇಕು ಅಂತ. ಸೊ ಅದಕ್ಕೆ ಸೆಟ್ ಮಾಡಬೇಕಿದ್ರೆ ಪಲ್ಸರಿನ ಹಬ್ಬಿಗೂ ಆಗುತ್ತೆ ಸೆಟ್ ಮಾಡೋಕ್ಕೆ. ಬಟ್ ಇಲ್ಲಿಗೆ ಈ ಕ್ಯಾಚರ್ ಪ್ಲೇಟ್ ಅಂತ ಹೇಳ್ತಾರಲ್ಲ, ಇದು ಆಫ್ ಹಬ್ ಅಂತಲೂ ಹೇಳ್ತಾರೆ. ಸೊ ಇದನ್ನು ನಾವು ಮೋಡಿಫೈ ಮಾಡಬೇಕು, ಲೇತ್ಗೆಲ್ಲ ಕೊಟ್ಟು. ಇಲ್ಲಿ ಸ್ವಲ್ಪ ಕಷ್ಟ, ಲೇತಿನ ಕೆಲಸ ಎಲ್ಲ ನಮಗೆ ಅಷ್ಟೊಂದು ಈಸಿಯಾಗಿ ಇಲ್ಲಿ ಆಗಲ್ಲ, ಮತ್ತು ಪರ್ಫೆಕ್ಟ್ ಆಗಬೇಕು ಕೂಡ ಅದು ವರ್ಕ್ ಕೂಡ. ಸ್ವಲ್ಪ ಡಿಸ್ಕ್ ಪ್ಲೇಟ್ ಎಲ್ಲ ಓಬ್ಲಿಂಗ್, ಅದೆಲ್ಲ ಬೆಂಡ್ ಈ ಥರ ಎಲ್ಲ ಬರಬಾರ್ದು, ಪರ್ಫೆಕ್ಟ್ ಆಗಬೇಕು. ಸೊ ಅದರಿಂದ ನಮಗೆ ಪಲ್ಸರಿನ ಹಬ್ಬಿಗೆ ನಮಗೆ RTRನ ಡಿಸ್ಕ್ ಸೆಟಪ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದ್ದ ಕಾರಣ ನಾನು ಫಿಯೋರೋ F2ದೇ ನಾನು ಹುಡುಕ್ತಾ ಇದ್ದೆ. ಫಿಯೋರೋ F2 ಅದು TVSಯಿಂದಲೇ ಬಂದಿರುವಂಥದ್ದು. RTRನ ಡಿಸ್ಕ್ ಪ್ಲೇಟ್ ಡೈರೆಕ್ಟ್ ಸೆಟ್ ಆಗುತ್ತೆ ಇದಕ್ಕೆ, ಇದೇ ಹಬ್ಬಿಗೆ ಡೈರೆಕ್ಟ್ ಸೂಟ್ ಆಗುತ್ತೆ. ಇದೇ ಹೋಲ್ಸ್ಗೆ ಅದರ ಡಿಸ್ಕ್ ಪ್ಲೇಟ್ ಸೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಫಿಟ್ ಮಾಡಿರುವಂಥದ್ದು. ಆ್ಯಕ್ಚುಲಿ ಫಿಯೋರೋ F2 ಅಲ್ಲಿ ಬಂದಿರುವಂಥದ್ದು ಇದು ಲೆಫ್ಟ್ ಕಡೆಗೆ ಡಿಸ್ಕ್ ಬಂದಿತ್ತು, ಈ ಸೈಡ್ಗೆ ಡಿಸ್ಕ್ ಇದು. ಬಟ್ ನಾನು ಅದನ್ನು ಮಾಡಿಫೈ ಮಾಡಿ ರೈಟ್ ಸೈಡ್ಗೆ ಮಾಡಿದ್ದೇನೆ. ಮತ್ತು ನನಗೆ 2 ಥರದ ಫೋರ್ಕು ಅಸೆಂಬ್ಲಿ ಕೂಡ ಸಿಕ್ಕಿತ್ತು. ನನಗೆ ಲೆಫ್ಟ್ ಮತ್ತು ಸಿಕ್ಕಿತ್ತು, ರೈಟಿದು ಸಿಕ್ಕಿತ್ತು. ಸೊ ಇದನ್ನು ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೇನೆ. ಆ್ಯಕ್ಚುಲಿ ಇದು ಲೆಫ್ಟಿಗೆ ಬಂದಂಥ ಲೆಫ್ಟ್ ಸೈಡಲ್ಲಿ ಇತ್ತು ಎಂಥ ಕ್ಯಾಲಿಪರ್ ಇತ್ತು. ಸೊ ನನಗೆ ಲೆಫ್ಟ್ ಬೇಡ ಇತ್ತು, ಅದಕ್ಕೋಸ್ಕರ ಇಲ್ಲಿ ರೈಟ್ ಸೈಡ್ಗೆ ನಾನು ಡಿಸ್ಕನ್ನು ಸೆಟ್ ಮಾಡಿದ್ದೇನೆ. ಸೊ ಡಿಸ್ಕ್ ಸೆಟ್ ಮಾಡಿ ಇದು 3 ಇಂಚ್ ಹೈಟ್ ಆದ ಗಾಡಿ ಆದ ಕಾರಣ ನಮಗೆ ನಾರ್ಮಲ್ ಇಲ್ಲಿಗೆ ಇದು ಬರುತ್ತಲ್ಲ, ಹೋಸ್ ಬರುತ್ತಲ್ಲ, ಫ್ಲೂಯಿಡ್ ಹೋಸ್. ಸೊ ಇದು ಶಾರ್ಟ್ ಆಗುತ್ತೆ ತುಂಬ, ಅದು ಫಿಟ್ ಮಾಡಿದ್ದೆ ಸ್ಟಾರ್ಟಿಂಗು. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಎಕ್ಸ್ಟ್ರಾ ಲೆಂತ್ ಹೋಸನ್ನು ಇಲ್ಲಿ ಫಿಕ್ಸ್ ಮಾಡಿದ್ದೇನೆ. ಇದು 140 ಸೆಂಟಿಮೀಟರ್ ಬರುತ್ತೆ. ಸೊ ನೋಡಿ ಇಷ್ಟು ಎಕ್ಸ್ಟ್ರಾ ಬರುತ್ತೆ. ಇದು ಇದೇ ರೀತಿ ಸೆಟ್ ಮಾಡಬೇಕು ಅಂತಿಲ್ಲ, ಬೇರೆ ರೀತಿಯಲ್ಲೂ ನಿಮಗೆ ಬೇರೆ ರೀತಿಯಲ್ಲಿ ಇದನ್ನು ಸೆಟ್ ಮಾಡ್ಬೋದು. ಮತ್ತು ಇಲ್ಲಿ ನಾನು ಕ್ಯಾಲಿಪರ್ MC ಕಿಟ್ ಯೂಸ್ ಮಾಡಿರುವಂಥದ್ದು ಪಲ್ಸರ್ ಇದು. ಸೊ ಇದು ಕೂಡ F2 ಅಲ್ಲಿ ಸಿಕ್ಕಿತ್ತು, ಬಟ್ ಅದು ಚೆನ್ನಾಗಿರಲಿಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಮತ್ತು ಅದಕ್ಕೆ MC ಕಿಟ್ ಒಳಗೊಮ್ಮೆ ರೀಸೆಟ್ ಮಾಡಲಿಕ್ಕೆ ಇಲ್ಲೊಂದು ಕಿಟ್ ಬರುತ್ತೆ. ಸೊ ಅದು ಕೂಡ ನನಗೆ ಸಿಗಲಿಲ್ಲ, ಅದಕ್ಕೋಸ್ಕರ ಇದಕ್ಕೆ ಪಲ್ಸರಿನ MC ಕಿಟ್ಟನ್ನು ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಸೊ ಪಲ್ಸರ್ ಇದು ಯೂಸ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಏನಪ್ಪ ಅಂತಂದರೆ, ರೀಸೆಟ್ ಮಾಡಲಿಕ್ಕೆ ಇದರ ಸ್ಪೇರ್ಸ್ ನಮಗೆ ಆದಷ್ಟು ಈಸಿಯಾಗಿ ಸಿಗುತ್ತೆ. ಅಂದರೆ ಪಲ್ಸರ್ ಆಲ್ರೆಡಿ ಇವಾಗ ರನ್ನಿಂಗ್ ಇರುವಂಥ ಗಾಡಿ ಅಲ್ವಾ, ಯಾವ ಗಾಡಿದು ಕೂಡ ಆಗ್ತದೆ. ಟೋಟಲ್ ನಮಗೆ ಇಲ್ಲಿ MC ಕಿಟ್ ಇದ್ದರೆ ಆಯಿತು, ಪರ್ಫೆಕ್ಟಾಗಿ ವರ್ಕ್ ಆಗ್ತಾ ಇದೆ, ನೋಡ್ಬೋದು. ಇದೇ ಗಾಡಿ ಆಗ್ಬೋದು ಅಂತ ಇಲ್ಲ, ಡಿಸ್ಕ್ ಸೆಟಪ್ಗೆ ಇದೊಂದು ಬೇರೆ ಗಾಡಿದು ಆಗ್ತದೆ. ಮತ್ತು ಫೋರ್ಕ್ ಕೂಡ ಅಷ್ಟೇ, ನಿಮಗೆ ನಾನು ಮೆಜರ್ಮೆಂಟ್ ತೋರಿಸ್ತೇನೆ. ಈ ಫೋರ್ಕನ್ನು ಸ್ಪ್ಲೆಂಡರ್ಗೆ ಡೈರೆಕ್ಟ್ ಸೆಟ್ ಆಗೋದು ಹೇಗೆ ಅಂತ ನಾವು ನೋಡ್ಬೋದು. ತುಂಬ ಈಸಿ ಒಂದು ಸಿಂಪಲ್ ಟ್ರಿಕ್ಸ್ ಇದೆ, ಈ ವಿಡಿಯೋದಲ್ಲಿ ಹೇಳ್ತೇನೆ. ಅದಕ್ಕೋಸ್ಕರ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದರೆ ನಿಮಗೆ ಡೆಫಿನೆಟ್ಲಿ ಅರ್ಥ ಆಗಲ್ಲ. ಪ್ರತಿಯೊಂದು ಸ್ಟೆಪ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ, ಅದಕ್ಕೋಸ್ಕರ ಸ್ಕಿಪ್ ಮಾಡಿಬಿಡಿ ವಿಡಿಯೋನ.
ಕಂಪ್ಲೀಟಾಗಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು, ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದರೆ. ನೋಡ್ಬೋದು, ಇದು ಆ್ಯಕ್ಚುಲಿ ನಾನು ಇದಕ್ಕೆ ರಾಡ್ ಚೇಂಜ್ ಮಾಡಿದ್ದೀನಿ, ಬಟ್ ಇದರಲ್ಲಿರುವಂಥ ರಾಡ್ ಕೂಡ ಇದೇ ರೀತಿ ಬಂದಿದೆ, ಸೇಮ್ ರಾಡ್. ಸ್ವಲ್ಪ ಇಲ್ಲಿ ಸ್ಕ್ರ್ಯಾಚ್ ಇತ್ತು ಅಂತೇಳಿ ನಾನು ಚೇಂಜ್ ಮಾಡಿರುವಂಥದ್ದು. ನಾವು ಸ್ಕ್ರ್ಯಾಪಿಂದ ಬೈ ಮಾಡುವಾಗ ಇದೆ ನೋಡಿ, ಈ ರಾಡನ್ನು ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಏನಾದರೂ ಮಾರ್ಕಿಂಗ್ ಇದೆಯಾ, ಇಲ್ಲಿ ಮಾರ್ಕಿಂಗ್ ಹೇಗಂತ ಹೇಳಿದರೆ ಇದರಲ್ಲಿ ಪಾಲಿಶ್ ಹೋಗಿರ್ತದೆ. ಸೊ ಅದು ಆ ಥರ ಹೋದರೆ ನಾವು ಇದಕ್ಕೆ ಆಯಿಲ್ ಸೀಲ್ ಹಾಕಿದರೆ ಅದು ನಿಲ್ಲುವುದಿಲ್ಲ, ಆಯಿಲ್ ಮತ್ತೆ ಲೀಕೇಜ್ ಬರ್ತದೆ. ಸೊ ಇದರದ್ದು ಆ್ಯಕ್ಚುಲಿ ಪಾಲಿಶ್ ಹೋಗಿತ್ತು, ಅದಕ್ಕೋಸ್ಕರ ನಾನು ಇದು ಸ್ಪ್ಲೆಂಡರ್ನ ರಾಡ್ ಇದಕ್ಕೆ ನಾನು ಯೂಸ್ ಮಾಡಿದ್ದೀನಿ. ಸ್ಪ್ಲೆಂಡರ್ ಇದು ಆಗುತ್ತೆ ಇದಕ್ಕೆ. ಫ್ರೆಂಡ್ಸ್, ನಮಗೆ ಯಾವುದೇ ಬೈಕಲ್ಲಿ ಡಿಸ್ಕ್ ಸೆಟಪ್ ಮಾಡಬೇಕಿದ್ರೆ ನಮಗೆ ಈ ರೀತಿಯ ಹಬ್ಬು ಬೇಕಾಗ್ತದೆ. ಫಸ್ಟಾಗಿ ಈ ರೀತಿಯ ಹಬ್ಬು ಅಂದರೆ ಡಿಸ್ಕ್ ಪ್ಲೇಟನ್ನು ಸೆಟ್ ಮಾಡುವಂತಹ ಸ್ಪೋಕ್, ಅಂದರೆ ಕಡ್ಡಿ ಹಾಕಿ ಸೆಟ್ ಮಾಡುವಂತಹ ಹಬ್ಬು. ಇದು ನಮಗೆ ಓಲ್ಡ್ ಪಲ್ಸರಲ್ಲಿ ಸಿಗ್ತದೆ, ಮತ್ತು ಓಲ್ಡ್ ಯೂನಿಕಾರ್ನಲ್ಲಿ ಸಿಗ್ತದೆ. ಅದು ಬಿಟ್ಟರೆ ಫಿಯರೋದಲ್ಲಿ ಸಿಗ್ತದೆ. ತುಂಬ ಕೆಲವು ಗಾಡಿಗಳಲ್ಲೆಲ್ಲ ಇದೆ, ಶೈನ್ ಆಗಿರ್ಬೋದು, ಇಂಥ ಗಾಡಿಗಳಲ್ಲೆಲ್ಲ ಈ ರೀತಿ ಹಬ್ಬು ಬಂದಿದೆ. ಸೊ ನಮಗೆ ನಾರ್ಮಲಾಗಿ ಸಿಗುವಂಥದ್ದು ಪಲ್ಸರ್ ಹೆಚ್ಚಾಗಿ ನಮಗೆ ಹೊರಗಡೆ ಸ್ಕ್ರ್ಯಾಪಲ್ಲಿ ಸಿಗ್ತದೆ. ಸಿಗುವಾಗ ನಮಗೆ ಅದು ಸೆಟ್ ಆಗ್ತದಾ ಇಲ್ವ ಅಂತ ನಮಗೆ ಗೊತ್ತಿರೋದಿಲ್ಲಲ್ಲ. ಸೊ ಅದನ್ನು ನಾವು ಹೇಗೆ ಟೆಸ್ಟ್ ಮಾಡೋದಂತ ಫಸ್ಟ್ ನಾವು ನೋಡುವ. ಈ ರೀತಿಯಾಗಿ ಸಿಕ್ಕಂಥ ಹಬ್ಬನ್ನು ರಿಮ್ ಸೆಟ್ ಮಾಡುವಲ್ಲಿ ನಾವು ಸೆಟ್ ಮಾಡಿಸಬೇಕು. ನಮಗೆ 16 ಇಂಚಿ SD ವೀಲ್ ಬೇಕಿದ್ದರೆ ಈ ರೀತಿಯ 16 ಇಂಚಿ ವೀಲನ್ನು SD ರಿಮ್ಮನ್ನು ಹಾಕ್ಬೋದು. ನೋಡಿ, 185x16 ನಿಮಗೆ ಕಾಣ್ತದೆಲ್ಲೋ ಗೊತ್ತಿಲ್ಲ, ಅಥವಾ 18 ಇಂಚ್ ಕೂಡ ಆಗ್ತದೆ. 18 ಅಂದರೆ ನಾರ್ಮಲ್ ಸ್ಪ್ಲೆಂಡರಲ್ಲಿ ಬರುವಂಥ 18 ಇಂಚ್ ವೀಲೇ ಬರೋದು. ಸೊ ಇದಕ್ಕೆ ನಾವು ಸೆಟ್ ಮಾಡಿಸಬೇಕು. ಸೆಟ್ ಮಾಡುವವರು ಇರ್ತಾರೆ, ಅದರ ಬಗ್ಗೆ ನಾವು ತಲೆ ಕೆಡಿಸ್ಬೇಕು ಅಂತಿಲ್ಲ. ನಮಗೆ ಬೇಕಾಗಿರುವಂಥದ್ದು ಇಂಥ ಹಬ್ಬು ಮಾತ್ರ. ಹಬ್ಬಿಗೆ ಸ್ಪೋಕೆಲ್ಲ ಯಾವುದು ಸೆಟ್ ಆಗ್ತದೆಲ್ಲ ಅವರೇ ಮಾಡ್ಕೋತಾರೆ, ಅವರಿಗೆ ಐಡಿಯಾ ಇರುತ್ತೆ ಯಾವುದೆಲ್ಲ ಆಗುತ್ತೆ ಅಂತ. ಸೊ ಈ ರೀತಿ ಸೆಟ್ ಮಾಡಿಸಿದ ಮೇಲೆ ಗೊತ್ತಲ್ಲ, ಅದಕ್ಕೆ ಸೂಟ್ ಆಗುವಂಥ ಟಯರನ್ನು ಹಾಕಬೇಕು. ಮತ್ತು ಮಾಮೂಲಿ ಪಲ್ಸರಲ್ಲಿ ಬರುವಂಥ ಈ ರೀತಿಯ ಪೀನಿಯನ್ ಬಾಕ್ಸ್, ಅಂದರೆ ನಮಗೆ ಸ್ಪೀಡೋಮೀಟರ್ ವರ್ಕ್ ಆಗಲಿಕ್ಕೆ. ಇಷ್ಟೆಲ್ಲ ಅಂದ್ಕೋಬೋದು, ನನಗೆ ಸ್ಪೀಡೋಮೀಟರ್ ವರ್ಕ್ ಆಗೋದಿದ್ದರೂ ಪರವಾಗಿಲ್ಲ, ನನಗೆ ಡಿಸ್ಕ್ ಸೆಟಪ್ ಆದರೆ ಆಯಿತು ಅಂತ. ಬಟ್ ಆಗಲ್ಲ, ಇದು ಬೇಕೇ ಬೇಕು. ಇದು ಯಾಕೆ ಬೇಕು ಅನ್ನೋದನ್ನು ನಾನು ನಿಮಗೆ ಫಿಟ್ ಮಾಡೋಕೆ ತೋರಿಸ್ತೇನೆ, ನಿಮಗೆ ಗೊತ್ತಾಗ್ಬೋದು ಇದರ ಅವಶ್ಯಕತೆ ಏನಿದೆ ಅಂತ. ನಂತರ ಈ ರೀತಿಯ ಒಂದು ಸ್ಪೇಸರ್ ಕೂಡ ಬೇಕು, ಇದು ಕೂಡ ಅಷ್ಟೇ. ಫಿಟ್ ಮಾಡುವಾಗ ನಿಮಗೆ ಗೊತ್ತಾಗ್ತದೆ ಇದರ ಅವಶ್ಯಕತೆ ಏನಿದೆ ಅಂತ. ಅದು ಬಿಟ್ಟರೆ ಇದು ಗೊತ್ತಲ್ಲ ನಿಮಗೆ, ಆಕ್ಸಿಲ್ ರಾಡು, ಇದಂತೂ ಬೇಕೇ ಬೇಕು. ನೆಕ್ಸ್ಟ್ ನಮಗೆ ಬೇಕಿರುವಂಥದ್ದು ಈ ರೀತಿ 2 ಫೋರ್ಕ್ಗಳು ಬೇಕು. ಫ್ರಂಟ್ ಶಾಕ್ ಅಬ್ಸರ್ವ್, ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುವಾಗ ಹೇಳಬೇಕಿದ್ರೆ ಫ್ರಂಟ್ ಶಾಕ್ ಅಬ್ಸರ್ವ್ ಅಷ್ಟೇ. ಇದು ಅದು ನಾರ್ಮಲ್ ಆಗೋದಿಲ್ಲ. ಈಗ ಡಿಸ್ಕ್ ಬಂದ ಗಾಡಿಯಲ್ಲಿ ಮಾತ್ರ ಈ ರೀತಿಯ ಪ್ಯಾಟರ್ನ್ ಇರ್ತದೆ ನೋಡಿ. ಇದೊಂದು ಯಾಕಂತ ಹೇಳಿದರೆ ಈ ಕ್ಯಾಲಿಪರನ್ನು ಅದಕ್ಕೆ ಸೆಟ್ ಮಾಡಲಿಕ್ಕೆ, ಇದು ಇಲ್ಲಿಗೆ ಡಿಸ್ಕ್ ಪ್ಯಾಡ್ ಎಲ್ಲ ಹಾಕಲಿಕ್ಕೆ ಉಂಟು. ಅದು ನಿಮ್ಗೆ ಗೊತ್ತಿರ್ಬೋದು, ಮಾಮೂಲಿ ಡಿಸ್ಕಿನ ಬಗ್ಗೆ ಯೋಚನೆ ಮಾಡಿದವರಿಗೆ ಇದು ಕಾಮನ್ ಆಗಿ ಗೊತ್ತಿರುತ್ತೆ ಇದು ಏನು ಅಂತ. ಸೊ ಇದು ಕ್ಯಾಲಿಪರನ್ನು ಇಲ್ಲಿಗೆ ಸೆಟ್ ಮಾಡಲಿಕ್ಕೆ ಇರುವಂಥ ಒಂದು ಡಿಸೈನ್. ನಾರ್ಮಲ್ ಡಿಸ್ಕ್ ಇಲ್ಲದ ಗಾಡಿಗಳಲ್ಲಿ ಈ ರೀತಿ ಬರುವುದಿಲ್ಲ, ಇದೇ ರೀತಿ 2ರಲ್ಲಿ ಕೂಡ ಬರ್ತದೆ ಸೇಮ್. ಮತ್ತು ಇನ್ನೊಂದು ನಮಗೆ ಮಾಸ್ಟರ್ ಸಿಲಿಂಡರ್ ಬೇಕು. ಇದು ಮಾಸ್ಟರ್ ಸಿಲಿಂಡರು, ಇದು ಪಲ್ಸರ್ ಇದೆ ಮಾಸ್ಟರ್ ಸಿಲಿಂಡರು. ನೀವು ಡಿಸ್ಕ್ ಸೆಟ್ ಮಾಡೋಕ್ಕಿಂತ ಮುಂಚೆ ನಮ್ಮಲ್ಲಿರುವ ಈ ಫೋರ್ಕ್ ಇದೆಯಲ್ಲ, ಇದು ನಮ್ಮ ಸ್ಪ್ಲೆಂಡರ್ಗೆ ಅಥವಾ RXಗೆ ಅಥವಾ ನೀವು ಯಾವ ಗಾಡಿಗೆ ಸೆಟ್ ಮಾಡ್ತಾ ಇದ್ದೀರಾ, ಸೊ ಅದು ಡೈರೆಕ್ಟ್ ಸೆಟ್ ಆಗುತ್ತೋ ಇಲ್ವೋ ಅಂತ ನಿಮ್ಗೆ ಕನ್ಫ್ಯೂಸ್ ಇರುತ್ತೆ. ಪಲ್ಸರಲ್ಲಿ ಆಲ್ಮೋಸ್ಟು ಹೆಚ್ಚಿನವರು ಪಲ್ಸರ್ ಇದನ್ನು ಚೂಸ್ ಮಾಡ್ತಾರೆ, ಮತ್ತು ಪಲ್ಸರಿದ್ದು ತುಂಬ ಈಸಿಯಾಗಿ ಸಿಗುವಂತಹ ಡಿಸ್ಕ್ ಸೆಟಪ್ ಆಗಿರ್ತದೆ. ಸೊ ಬಟ್ ಕನ್ಫ್ಯೂಸ್ ಏನಪ್ಪ ಅಂತ ಹೇಳಿದರೆ, ಅದ್ರಲ್ಲಿ ಟೈಪ್ 1 ಡೈರೆಕ್ಟ್ ಸೂಟ್ ಆಗುತ್ತೆ, ಟೈಪ್ 2 ಎಲ್ಲ ಡೈರೆಕ್ಟ್ ಸೂಟ್ ಆಗಲ್ಲ. ಟೈಪ್ 2 ನಾವು ಸೆಟ್ ಮಾಡಬೇಕಿದ್ರೆ ಇದಕ್ಕೆ T ಸ್ಟಂಪ್ ಅಂತ ಹೇಳ್ತಾರೆ ಸ್ಪ್ಲೆಂಡರಲ್ಲಿ ಬರುವಂಥದ್ದು. ಇಲ್ಲಿಗೆ ನಾವು ಫೋರ್ಕಿನ ರಾಡ್ ಇಲ್ಲಿಗೆ ಇನ್ಸರ್ಟ್ ಆಗ್ತದೆ. ಸೊ ಇದಕ್ಕೆ ಅದು ಡೈರೆಕ್ಟಾಗಿ ಸೆಟ್ ಆಗಲ್ಲ. ಸೊ ಅಲ್ಲಿ ಅಷ್ಟೇ ಅದೇ ಪ್ರಾಬ್ಲಮ್ ಇರುವಂಥದ್ದು. ಸೊ ನಮಗಾಗ ಏನು ಮಾಡಬೇಕಂತ ಹೇಳಿದರೆ, ಇದು ನೋಡಿ T ಸ್ಟಂಪು, ಇದು ಎಕ್ಸ್ಟ್ರಾ ಒಂದು T ಸ್ಟಂಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೋಸ್ಕರ. ಇದಕ್ಕೆ ಡೈರೆಕ್ಟ್ ಸೆಟ್ ಆಗಲ್ಲ. ಆಗ ಟೈಪ್ 2 ಎಲ್ಲ ನಮಗೆ ಸಿಕ್ಕಿದೆ. ನಮಗೆ ಆಲ್ಮೋಸ್ಟ್ ಹೆಚ್ಚಾಗಿ ಇಲ್ಲೆಲ್ಲ ಒಂದು ಟೈಪ್ 2 ಜಾಸ್ತಿ ಸಿಗ್ತಾಯಿದೆ. ಸೊ ಸೆಟ್ ಆಗಲ್ಲ ಅಂತೇಳಿದರೆ ಇಲ್ಲಿ ನಾವು ಲೇತಿಗೆ ಕೊಟ್ಟು ಇದನ್ನು ಗ್ರೈಂಡ್ ಮಾಡಿಸಿ ಈ ಹೋಲನ್ನು ಸ್ವಲ್ಪ ದೊಡ್ಡದು ಮಾಡಬೇಕು.
ಅಂದರೆ ಈ ರಾಡ್ ಅದಕ್ಕೆ ಸರಿಯಾಗಿ ಇನ್ಸರ್ಟ್ ಆಗೋ ಥರ ಮಾಡಬೇಕು. ಬಟ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಆಲ್ರೆಡಿ ಎಷ್ಟು ದಪ್ಪ ಇದೆ ಅಂತ ನೀವೇ ನೋಡಿ. ಇದೊಂದು ಅರೌಂಡ್ ಒಂದು 3 mm ದಪ್ಪ ಇರ್ಬೋದು. ಈ 3 mm ದಪ್ಪವನ್ನು 1 mm ಇಲ್ಲಿ ನಾವು ಗ್ರೈಂಡ್ ಮಾಡಿ ತೆಗೆದ್ರೆ ಇನ್ನು ಇದಕ್ಕೆ ಏನು ಸ್ಟ್ರೆಂತ್ ಇದೆ, ಇದರ ಸ್ಟ್ರೆಂತ್ ಹೋಗುತ್ತಲ್ಲ. ಸೊ ಅದರಿಂದ ನಮಗೆ ಡೈರೆಕ್ಟ್ ಸೆಟ್ ಆಗುವಂಥ ಡಿಸ್ಕ್ ಸೆಟಪ್ ಸಿಕ್ಕಿದರೆ ತುಂಬಾ ಒಳ್ಳೆಯದು. ಸೊ ನಾವು ಅದನ್ನು ಟೆಸ್ಟ್ ಮಾಡೋದು ಹೇಗೆ, ನಮಗೆ ಡೈರೆಕ್ಟ್ ಸೆಟ್ ಆಗುತ್ತೋ ಇಲ್ವೋ ಅಂತ. ಅದಕ್ಕೆ ಸಿಂಪಲಾಗಿ ನಿಮಗೆ ಟ್ರಿಕ್ಸ್ ಹೇಳ್ತೇನೆ. ಇದು ನೋಡಿ,